ದಿನಕ್ಕೊಂದು ಕಥೆ ವೈಶಾಖ ಸಂಪುಟ. ಕಥೆ 20. ಮೂವರು ಅದೃಷ್ಟಶಾಲಿಗಳು. ಒಂದೂರಿನಲ್ಲಿ ಒಬ್ಬ ಮುದುಕನಿದ್ದ. ಅವನು ಸಾಯುವಾಗ ತನ್ನ 3 ಮಕ್ಕಳನ್ನು ಹತ್ತಿರ ಕರೆದು, ಮಕ್ಕಳೇ, ನಿಮಗೆ ಕೊಡೋಕೆ ನನ್ನ ಹತ್ರ ಹಣವಿಲ್ಲ, ಆದರೆ ಒಂದು ಹುಂಜ, ಕುಡುಗೋಲು ಮತ್ತು ಬೆಕ್ಕನ್ನು ನಿಮಗಾಗಿ ಬಿಟ್ಟು ಹೋಗ್ತಿದ್ದೀನಿ. ಅವನ್ನು ಗುರುತಿಲ್ಲದ ದೇಶಕ್ಕೆ ತೆಗೆದುಕೊಂಡು ಹೋಗಿ ನಿಮ್ಮ ಅದೃಷ್ಟ ಖುಲಾಯಿಸುತ್ತೆ ಎಂದ. ತಂದೆ ಸತ್ತ ಬಳಿಕ ಮಕ್ಕಳು ಆ 3 ವಸ್ತುಗಳನ್ನು ಹಂಚಿಕೊಂಡರು. ಇಂಥ ಸಾಮಾನ್ಯ ವಸ್ತುಗಳಿಂದ ತಮಗೇನು ಉಪಯೋಗ ಎಂದು ಬೇಜಾರು ಮಾಡಿಕೊಂಡರು. ದೊಡ್ಡವನು ತನ್ನ ಅದೃಷ್ಟ ಪರೀಕ್ಷೆಗೆಂದು ಹುಂಜವನ್ನೆತ್ತಿಕೊಂಡು ನಡೆದ. ಅವನು ಊರೂರು ಸುತ್ತಿದ, ಆದರೆ ಎಲ್ಲ ಕಡೆಗಳಲ್ಲೂ ಹುಂಜಗಳಿದ್ದುದರಿಂದ ಅವನ ಹುಂಜದತ್ತ ಯಾರೂ ಗಮನ ಕೊಡಲೇ ಇಲ್ಲ. ಕಡೆಗೆ ಅವನು ಅಪರಿಚಿತ ದ್ವೀಪವೊಂದನ್ನು ತಲುಪಿದ. ಆ ನಾಡಿನಲ್ಲಿ ಒಂದಾದರೂ ಹುಂಜವಿರಲಿಲ್ಲ. ಆ ಜನರಿಗೆ ಸಮಯ ಹೇಗೆ ಕಂಡುಹಿಡಿಯಬೇಕೆನ್ನುವುದು ತಿಳಿದಿರಲಿಲ್ಲ. ಹಿರಿಯವ ಹೇಳಿದ, ನನ್ನ ಹುಂಜ ಬಹು ಅಪೂರ್ವ ವಸ್ತು. ಪ್ರತಿದಿನ ಬೆಳಗಿನ ಜಾವ 3 ಸಾರೆ ಇದು ಕೂಗುತ್ತೆ. 3ನೇ ಕೂಗಿಗೆ ಸರಿಯಾಗಿ ಸೂರ್ಯ ಹುಟ್ಟುತ್ತಾನೆ. ಹಗಲೇನಾದರೂ ಇದು ಕೂಗಿದರೆ ಹವೆ ಬದಲಾವಣೆ ಆಗೋದು ನಿಶ್ಚಯ. ಆ ಜನರಿಗೆ ಆಶ್ಚರ್ಯವಾಯಿತು. ನಿಶ್ಚಿತ ಸಮಯಕ್ಕೆ ಸರಿಯಾಗಿ ಹುಂಜ ಕೂಗುವುದು ಕೇಳಿ ಅವರು, ಈ ಅಮೂಲ್ಯ ವಸ್ತು ನಮಗೆ ಕೊಡು, ಇದಕ್ಕೆ ಪ್ರತಿಯಾಗಿ ಒಂದು ಕತ್ತೆ ಹೊರುವಷ್ಟು ಚಿನ್ನದ ನಾಣ್ಯ ಕೊಡ್ತೇವೆ ಎಂದರು. ಹಿರಿಯವ ಅಷ್ಟು ಹಣ ತೆಗೆದುಕೊಂಡು ಮನೆಗೆ ಬಂದ. ಎರಡನೆಯವನು ತನ್ನ ಅದೃಷ್ಟ ಪರೀಕ್ಷೆಗೆ ಹೊರಟ. ಅವನು ಎಷ್ಟು ಹಳ್ಳಿ ಊರುಗಳನ್ನು ಸುತ್ತಿದರೂ ಕುಡುಗೋಲು ಎಲ್ಲರ ಬಳಿಯೂ ಇತ್ತು. ಕಡೆಗೊಮ್ಮೆ ಅವನು ಅಪರಿಚಿತ ದ್ವೀಪವೊಂದನ್ನು ತಲುಪಿದ. ಅಲ್ಲಿನ ಜನ ಬೆಳೆಯನ್ನು ತಮ್ಮ ಕೈಗಳಿಂದಲೇ ಕೀಳುತ್ತಿದ್ದರು. ಈ ಕುಡುಗೋಲಿನಿಂದ ತೆನೆ ಕೊಯ್ಯೋದು ಎಷ್ಟು ಸುಲಭ ನೋಡಿ ಎಂದು ಎರಡನೆಯವ ಕುಯ್ದು ತೋರಿಸಿದ. ಆ ಜನರಿಗೆ ಅದ್ಭುತವಾದ ಕುಡುಗೋಲನ್ನು ಕಂಡು ಆಶ್ಚರ್ಯ ಆಯಿತು. ಇಂಥ ಅಪೂರ್ವ ಯಂತ್ರಕ್ಕೆ ಒಂದು ಕುದುರೆ ಹೊರುವಷ್ಟು ಬಂಗಾರದ ನಾಣ್ಯವೂ ಕಡಿಮೆಯೇ ಎಂದು ಉದ್ಗಾರ ತೆಗೆದು ಹಣವನ್ನು ಅವನಿಗೆ ಕೊಟ್ಟರು. ಎರಡನೆಯವನು ಸಂತೋಷದಿಂದ ಮನೆ ತಲುಪಿದ. ಮೂರನೆಯವನು ತನ್ನ ಬೆಕ್ಕನ್ನು ತೆಗೆದುಕೊಂಡು ಹೊರಟ. ಅವನು ದಿನಗಟ್ಟಲೆ ನಡೆದು ದ್ವೀಪವೊಂದರ ರಾಜನ ಅರಮನೆಗೆ ಹೋದ. ಆ ಊರಿನಲ್ಲಿ ಬೆಕ್ಕುಗಳೇ ಇರಲಿಲ್ಲವಾಗಿ ಅಲ್ಲಿನ ಜನ ವಿಚಿತ್ರ ಪ್ರಾಣಿಯಂತೆ ಕಂಡ ಬೆಕ್ಕನ್ನೇ ದಿಟ್ಟಿಸಿದರು. ಅರಮನೆಯಲ್ಲೆಲ್ಲ ಇಲಿಗಳು ಯಥೇಚ್ಛವಾಗಿ ಓಡಾಡುತ್ತಿದ್ದವು. ಅದನ್ನು ಕಂಡ ಬೆಕ್ಕು ಕೆಳಗೆ ಹಾರಿ ಗಬಗಬನೆ ಇಲಿಗಳನ್ನು ತಿನ್ನಲಾರಂಭಿಸಿತು. ಇದನ್ನು ಕಂಡ ರಾಜ, ಇಂಥದ್ದೊಂದು ಪ್ರಾಣಿ ಇದ್ದರೆ ನಮ್ಮೂರಿನ ಇಲಿಗಳೆಲ್ಲ ನಾಶವಾಗ್ತವೆ. ಅದನ್ನು ನನಗೆ ಕೊಡು, ಅದಕ್ಕೆ ಬದಲಾಗಿ ನಿಂಗೆ ಆನೆ ಹೊರುವಷ್ಟು ಹೊನ್ನಿನ ನಾಣ್ಯ ಕೊಡ್ತೇನೆ ಎಂದ. ಆನೆಯೊಂದಿಗೆ ಹಿಂತಿರುಗಿ ಬಂದ ಕಿರಿಯವನನ್ನು ಉಳಿದಿಬ್ಬರು ಸಂತೋಷದಿಂದ ಸ್ವಾಗತಿಸಿದರು. ತಂದೆ ಹೇಳಿದ ಮಾತು ನಿಜ ಆಯಿತೆಂದು ಅವರೆಲ್ಲರಿಗೂ ಆನಂದವಾಯಿತು.